ವೀಕ್ಷಕರೇ ನಮಸ್ಕಾರ. VGB ನ್ಯೂಸ್ ಸುದ್ದಿ ಸಂಸ್ಥೆಯ ವತಿಯಿಂದ ನಾವು ಲೋಕ 2024 ಇದರ ಬಗ್ಗೆ ಚುನಾವಣಾ ಸಮೀಕ್ಷೆಯನ್ನು ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಬಿಸಿಯ ಧಗೆ ಏರ್ದಂಗೆ ಲೋಕ ಸಮರದ ಧಗೆ ಕೂಡ ಏರ್ತಾ ಇದೆ ದಿನೇ ದಿನೇ. ಹಾಗಾಗಿ ಜನರ ಅಭಿಪ್ರಾಯ ಏನು, ಅವರು ಏನು ಅಂದ್ಕೊಂಡಿದ್ದಾರೆ, ಅವ್ರ ನಿರೀಕ್ಷೆಗಳೇನಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ. ನೀವೆಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಜನರ ಅಭಿಪ್ರಾಯಗಳೇನಿದೆ ಅಂತ ಸಂಗ್ರಹಿಸಿರೋದನ್ನು ನೋಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು, ಯಾವ ಕ್ಷೇತ್ರ? ಸರ್ ನಮಸ್ತೆ, ನಮ್ಮ ಹೆಸರು ಅನ್ಮೇಶ್ ಅಂತೇಳಿ, ನಮ್ಮದು ರಾಯಚೂರು ಡಿಸ್ಟಿಕಲ್ಲಿ. ಸರ್ ಈ ಬಾರಿ ಯಾರು ಗೆಲ್ಬೋದು? ಈ ಸಲ BJP ಬರ್ಬೋದು. ಸರ್ ಯಾಕೆ BJP ಗೆಲ್ಲುತ್ತೆ? BJP ಅಂದರೆ ಫುಲ್ ಅಪಾರ್ಚುನಿಟಿ ಇದೆ, ಜನಗಳಿಗೆ ಎಲ್ಲ ಸಪೋರ್ಟ್ ಇದೆ, ಹಂಗಾಗಿ BJP ಬರ್ಬೋದು ಸರ್. ಸರ್ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸಾಧನೆ ನಿಮ್ಮ ಪ್ರಕಾರ ನಿಮಗೆ ಮನಮೆಚ್ಚಿರುವಂಥದ್ದು? ಮನಮೆಚ್ಚಿದಂತಂದರೆ ಇವಾಗ ಹಳ್ಳಿಗಳಿಗೆಲ್ಲ ಇದಾಗಿದೆ ಸರ್, ನೀರೆಲ್ಲ ಫೆಸಿಲಿಟಿ ಇದೆ, ಆಮೇಲೆ ತಿರ್ಗಾ ಸಿಲಿಂಡ್ರು ಅದೆಲ್ಲ ಇದು ಮಾಡೋದು ಸರ್, ಅದಕ್ಕೋಸ್ಕರ ಅವರಿಂದ ಬರ್ಬೋದು ಸರ್. ಸರ್ ಈ ಬಾರಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗಳೇ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? 100% ಅವರೇ ಆಗುತ್ತೆ ಸರ್. ಸರ್ ಅವರು ಆದರೆ 3ನೇ ಬಾರಿ ನಿಮ್ಮ ನಿರೀಕ್ಷೆ ಏನಾದರೂ ಇದೆಯಾ ಅವರಿಂದ? ನಿರೀಕ್ಷೆ ಏನಂದರೆ ಮುಂದೆ ಮಕ್ಕಳ ಫ್ಯೂಚರ್ಗೆ ಒಳ್ಳೆ ಬೆನಿಫಿಟು ಪ್ರಯೋಜನಗಳು ಅಳವಡಿಸ್ಕೊತಾರೆ ಸರ್ ಅವರು. ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಅಂದರೆ ಏನು ಸರ್, ನಮ್ಮ ದುಡ್ಡನ್ನು ಕಿತ್ಕೊಂಡ್ಬಿಟ್ಟು ನಮಗೆ ಕೊಡ್ತಾ ಇರೋದು ಅಷ್ಟೇ, ಇಂಡೈರೆಕ್ಟಾಗಿ ಕೊಡ್ತಾ ಇರೋದು ಅಷ್ಟೇ. ಸರ್ ಈ ಬಾರಿ ಅವರು ರಾಷ್ಟ್ರಮಟ್ಟದಲ್ಲೂ ಕೂಡ 25 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ? ಅದ್ರ ಬಗ್ಗೆ ನಮಗೇನು ಅಷ್ಟೊಂದು ಇದಿಲ್ಲ ಸರ್, ಹೋಪಿಲ್ಲ. ಬಟ್ BJP ಸರ್ಕಾರ ಬಂದರೆ ನಮಗೆ ಮುಂದಿನ ಫ್ಯೂಚರಲ್ಲಿ ಚೆನ್ನಾಗಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್ ನಮಸ್ಕಾರ, ನಿಮ್ಮ ಹೆಸರು, ಯಾವ ಕ್ಷೇತ್ರ? ಕೃಷ್ಣ, ಯಾವ ಕ್ಷೇತ್ರ ಸರ್? ಬ್ಯಾಡ್ರಾಂಪುರ. ಸರ್ ಈ ಬಾರಿ ಚುನಾವಣೆ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? BJPನೇ. ಸರ್ ಯಾಕೆ BJP ಗೆಲ್ಲುತ್ತೆ ಸರ್? ಇಲ್ಲ ಸರ್, ಒಳ್ಳೆ ಕೆಲಸ ಮಾಡ್ತಾವ್ರಲ್ಲ, ಅದರಿಂದ ಗೆಲ್ಲುತ್ತೆ, ಪಕ್ಕಾ ಗೆಲ್ಲುತ್ತೆ, 100% ಗೆಲ್ಲುತ್ತೆ, 100% ಗೆಲ್ಲೇಬೇಕು. ಇಲ್ಲ ಅಂದರೆ ಒಂದು ಕಡೆ ಮೀಸ ಬೋಳಿಸ್ಬಿಟ್ಟು ನಾನು ಓಡಾಡ್ತೀನಿ ಸರ್ ಇದೇ ಊರಲ್ಲಿ. ಸರ್ ಕಳೆದ 2 ಬಾರಿ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ನಿಮಗೆ ಮನ ಮೆಚ್ಚಿರುವಂಥ ಕೆಲಸ ಯಾವುದು? ಸರ್ ಹೈವೇ ರೋಡ್ಗಳೆಲ್ಲ ಮಾಡಿದ್ದಾರೆ, ಇನ್ನು ರೈಲ್ವೆ ಮಾಡಿದ್ದಾರೆ, ಬೆಂಗಳೂರು ರೈಲ್ವೆ, ಬೆಳಗಾವಿ ರೈಲ್ವೆ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನೇನು ಬೇಕು ಸರ್? ಇನ್ನು ಮತ್ತೆ ಸಮುದ್ರದಲ್ಲಿ ಇಷ್ಟು ಕಿಲೋಮೀಟ್ರು ಅಂಥೇಳಿ ಮಾಡ್ತಾಯಿದ್ದಾರೆ, ಅದಕ್ಕಿನ್ನ ಇನ್ನೇನು ಬೇಕು ಸರ್? ಸರ್ಕಾರ ಹೇಳುತ್ತೆ ಅದು ಇದು ಅಂಥೇಳಿ, ಇವರು ಇಷ್ಟೆಲ್ಲ ಮಾಡ್ತಾವ್ರಲ್ಲ, ಟ್ಯಾಕ್ಸು GST ಅಂಥೇಳಿ, ಆ GST ತಗೊಂಡು ನಮ್ಮ GDP ಬೆಳೆದಿದೆ, ನಮ್ಮ ಇಂಡಿಯಾ ಹೆಸರು ಬಂದಿದೆ. ಬಟ್ ಇನ್ನೊಂದು, ಇಲ್ಲಿ ಇಂಡಿಯಾದಲ್ಲಿ ಮಳೆ ಬಂದಿಲ್ಲ, ವಿದೇಶದಲ್ಲಿ ಮಳೆ ಬಂದಿದೆ. ಎಲ್ಲಿ ಗೊತ್ತಾ? ದುಬೈಯಲ್ಲಿ ಮಳೆ ಮೇಲೆ ಮಳೆ ಸುರಿತಾ ಐತೆ, ಅದು ಗೊತ್ತು ಸರ್ ನಮಗೆ. ಸರ್ ಈಗ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಯಾರಾಗ್ಬೋದು? ಇವರೇ ಸರ್, ನರೇಂದ್ರ ಮೋದಿ ಅವರ ಪಕ್ಕಾ ಸರ್. ಅದಾದ ನಂತರ ಯಾರಾಗ್ತಾರೋ ಹೇಳೋಕ್ಕಾಗೋದಿಲ್ಲ ಸರ್. ಇವಾಗ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅಥವಾ BJP ಅವರು ಅಧಿಕಾರಕ್ಕೆ ಬಂದರೆ ನೀವು ಅವರಿಂದ ಏನು ನಿರೀಕ್ಷಿಸ್ತೀರಾ ಹೆಚ್ಚಾಗಿ? ಏನು ನಿರೀಕ್ಷಿಸೋ ಅವಶ್ಯಕತೆ ಇಲ್ಲ, ಅವರು ಪ್ರಜೆಗಳಿಗೆ ಏನೇನು ಮಾಡಬೇಕೋ ಅದು ಮಾಡ್ತಾವ್ರೆ, ನಾವು ನಿರೀಕ್ಷೆ ಅವಶ್ಯಕತೆ ಇಲ್ಲ ಸರ್. ಸರ್ ಕೊನೆಯದಾಗಿ ಈ ಬಾರಿ ಬ್ಯಾಟರಾಯನಪುರ ಕ್ಷೇತ್ರ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಅವ್ರು ಗೆಲ್ತಾರೆ ಅಂತ ಅನಿಸುತ್ತೆ? ಪಕ್ಕ ಸರ್. ಸರ್ ಅವರು ಹೊಸ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಅವರೆಲ್ಲ ಹೇಳ್ತಿದ್ದಾರೆ. ಹೊಸ ಅಭ್ಯರ್ಥಿ ಬೇರೆ ಕಡೆಯಿಂದ ಕಳ್ಸವ್ರೆ, ಅಲ್ಲಿ ನಿಲ್ಬಾರ್ದು ಅಂಥೇಳಿ ಕಳ್ಸವ್ರೆ, ಬಂದವ್ರೆ, ಗೆಲ್ಲಿತಾರೆ. ಇದಕ್ಕಿನ್ನ ಬ್ಯಾಕ್ ಸೈಡು ಯಾರು ಗೆದ್ದಿದ್ರು? BJPನೇ ಗೆದ್ದಿದ್ದು. ಅದಕ್ಕಿನ್ನ ಬ್ಯಾಕ್ ಸೈಡು BJPನೇ ಗೆದ್ದಿದ್ದು. ಅದಕ್ಕಿನ್ನ ಬ್ಯಾಕ್ ಸೈಡು BJPನೇ ಗೆದ್ದಿದ್ದು. ಇನ್ಯಾರು ಗೆದ್ದವ್ರೆ? MPಯಲ್ಲಿ ಮಾತ್ರ. ಇನ್ನೊಂದು, ಕೃಷ್ಣ ಬೈರೇಗೌಡರು MLAದಿಂದ, ಆ ಮನುಷ್ಯ ತುಂಬ ಒಳ್ಳೆ ವ್ಯಕ್ತಿ, ತಪ್ಪೇನು ಹೇಳೋದಿಲ್ಲ. ಕಾಂಗ್ರೆಸ್ಸು BJP ಅಂತ ಹೇಳೋದಿಲ್ಲ,
ಇಷ್ಟೋಕೆನಾ ಸರ್? ಸರಿ ಸರ್. ಕೃಷ್ಣ ಬೈರೇಗೌಡವ್ರೂ ಒಳ್ಳೇದು ಮಾಡ್ತಾವ್ರೆ. ಆದರೆ ಎಂ ಪಿ ಬಂದಾಗ ಈ ಬಾರಿ ಬಿ ಜೆ ಪಿಯವ್ರು ಗೆಲ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಪಕ್ಕಾ ಬಿ ಜೆ ಪಿನೇ. ಧನ್ಯವಾದಗಳು ಸರ್, ತುಂಬ ಥ್ಯಾಂಕ್ಸ್. ಈ ಬಾರಿಯ ಲೋಕಸಭಾ 24ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಸಮಸಮವಾದಂಥ ಬೆಂಬಲ ಕೂಡ ದೊರೆತು ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ನಮ್ಮ ಸಮೀಕ್ಷೆಯ ಪ್ರಕಾರ ಜನ ಕಾಂಗ್ರೆಸ್ಸನ್ನು ಗ್ಯಾರಂಟಿಗಳಿಗೋಸ್ಕರ ಬೆಂಬಲಿಸಿದ್ರೆ ಬಿ ಜೆ ಪಿಯನ್ನು ಅಭಿವೃದ್ಧಿಗೋಸ್ಕರ ಬೆಂಬಲಿಸ್ತಾ ಇದ್ದಾರೆ. ಆದರೆ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ವಿಶ್ವಗುರು ಭಾರತ್ ಕಡೆಯಿಂದ ನಾವು ಮಾಡುವಂಥ ಆಗ್ರಹ ಇಷ್ಟೇ, 26ನೇ ತಾರೀಕು ತಪ್ಪದೆ ನಿಮ್ಮ ಹಕ್ಕು ಮತದಾನ ಇದನ್ನು ಚಲಾಯಿಸಿ ಅಂತ ಹೇಳ್ತಾ ವಿಶ್ವಗುರು ಭಾರತ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದ.